ಇನ್ನು ನೂತನ ರಾಜ್ಯ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಅವರಿಗೂ ಕೂಡ ಅದೃಷ್ಟ ಈ ಬಾರಿ ಖುಲಾಯಿಸಿತು. ಸೊ ಅವ್ರು ಏನು ಮಾತನಾಡಿದ್ದಾರೆ, ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಸಂಪುಟದಲ್ಲಿ ಸಚಿವನಾಗಿರೋದಕ್ಕೆ ಸಂತೋಷವಾಗ್ತಾ ಇದೆ. ಯಾವ ಖಾತೆ ಕೊಡ್ತಾರೆ ಅದನ್ನ ನಿರ್ವಹಣೆ ಮಾಡ್ತೇನೆ. ಮೋದಿ ಅಮಿತ್ ಶಾ ಮಾರ್ಗದರ್ಶನದಲ್ಲಿ ನಡೀತೇನೆ. ಇವತ್ತು ಅಮಿತ್ ಶಾ ಮತ್ತು ನಡ್ಡಾ ಮತ್ತು ಸಂತೋಷರನ್ನ ಭೇಟಿ ಆಗ್ತೀನಿ ಅಂತಂದಿದ್ದಾರೆ. ಈ ಮಧ್ಯೆ ಯಡಿಯೂರಪ್ಪನವರನ್ನ ಸೋಮಣ್ಣ ಅವರು ಭೇಟಿಯಾಗಿದ್ದಾರೆ. ನಿನ್ನೆ ಅಷ್ಟೇ ಒಂದಿಷ್ಟು ಮಾತನಾಡ್ತಾ ಇದ್ರು. ಅವರ ಪತ್ನಿ ಕೂಡ ಮಾತನಾಡ್ತಾ ಇದ್ರು. ಗುರೂಜಿ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡ್ತಾ ಇದ್ರು. ಆ ಗುರೂಜಿ ಯಾರು ಅಂತಂದ್ರೆ ಸಂತೋಷ್ ಗುರೂಜಿ ಅವರು. ಅವರನ್ನೇ ಈಗ ಭೇಟಿಯಾಗಕ್ಕೆ ಹೋಗಿರೋದು. ಅದಾದ ನಂತರ ಯಡಿಯೂರಪ್ಪನವ್ರ ವಿಚಾರದಲ್ಲೂ ಕೂಡ ಅವರ ಪತ್ನಿಯವರು ಮಾತನಾಡ್ತಾ ಇದ್ರು. ಹಿಂದೂ ಯಾರ್ಯಾರು ಏನೇನು ಮಾಡಿದ್ರು ಅಂತ ಹೇಳಿ. ಸೊ ಆ ವಿಚಾರದಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳಿದ್ರಾ ಇಲ್ವಾ ಅಂತೇಳಿ. ಬಟ್ ರಾಜ್ಯ ರಾಜಕೀಯದಲ್ಲಿ ಇದು ಬಹಳ ದೊಡ್ಡ ಚರ್ಚೆ ಇರೋದು. ಸೋಮಣ್ಣ ಅವ್ರ ವಿಚಾರದಲ್ಲಿ ನಡ್ಕೊಂಡಿರುವಂಥದ್ದು ಯಡಿಯೂರಪ್ಪನವರು ಅನ್ನೋದು. ಸೊ ಹಾಗಾಗಿ ಆ ವಿಚಾರ ಚರ್ಚೆಯಲ್ಲಿದೆ. ಬಟ್ ಈಗ ಅವ್ರು ಭೇಟಿ ಆಗಿದ್ದಾರೆ. ಅಲ್ಲಿ ನೋಡ್ತಾ ಇದ್ರೆ ನಿನ್ನೆ ಯಡಿಯೂರಪ್ಪನವರು ಕೂಡ ದೆಹಲಿಯಲ್ಲೇ ಇರೋದ್ರಿಂದ BY ರಾಘವೇಂದ್ರ ಅವರು ಕೂಡ ಸಂಸದರು. ಸೊ ಹಾಗಾಗಿ ಅವರ ನಿವಾಸದಲ್ಲಿ ಯಡಿಯೂರಪ್ಪನವರು ಇದ್ದರು. ಅಲ್ಲಿ ಹೋಗಿ ಭೇಟಿ ಆದರು. ಗೋವಿಂದ ಕಾರಜೋಳ ಅವರು ಕೂಡ ಜೊತೆಗೆ ಇದ್ದರು. ಸೊ ಎಲ್ಲೋ ಮಾತನಾಡ್ಕೊಂಡು ಬಂದಿದ್ದಾರೆ. ನೂತನರಾಗಿ ಈಗ MOS ಮಿನಿಸ್ಟ್ರಿ ಆಫ್ ಸ್ಟೇಟ್ ರಾಜ್ಯ ಕೇಂದ್ರ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಸಚಿವ ಸ್ಥಾನವನ್ನು. ಸೊ ಅದೊಂದು ರೀತಿಯಾಗಿ ಖುಷಿಯ ಸಂಗತಿ ಅವರಿಗೆ. ಒಂದು ಹೆಮ್ಮೆ, ಸಂತೋಷ. ಈ ದೇಶದ ಅಭ್ಯುದಯದ ಹರಿಕಾರರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ಇವು ನಮಗೆ ಇಂಥ ಸಂದರ್ಭ ಭಗವಂತ ಕರುಣಿಸಿದ್ದಲ್ಲ ಅಂತ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡಿ. ಯಾವ ಖಾತೆಯಲ್ಲೂ ನನಗೆ ಇಂಥ ಖಾತೆ ಅನ್ನೋದೇನಿಲ್ಲ. ನನಗೆ ಯಾವ ಖಾತೆ ಕೊಡ್ತಾರೋ ಆ ಖಾತೆಯನ್ನು ನಿರ್ವಹಣೆ ಮಾಡ್ತೀನಿ. ಆ ಎಲ್ಲ ಖಾತೆಯಲ್ಲೂ ಕೂಡ ಎಲ್ಲ ಥರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ಅದನ್ನು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಯಾವುದಕ್ಕೆ ಆದ್ಯತೆ ಕೊಟ್ಟರೆ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಎಲ್ಲ ಭಾಗದವರಿಗೂ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನು ನಾನು ತಕ್ಷಣವೇ ಅದಕ್ಕೆ ಗಮನ ಹರಿಸ್ತೀನಿ. ನಿನ್ನೆವರೆಗೂ ಸಹಿತ ಸೋಮಣ್ಣವ್ರ